ವೈಭವದಿಂದ ಜರುಗಿದೆ ಬೆಂಗಳೂರಿನ ಕರಗ. ದ್ರೌಪದಮ್ಮನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಮಸ್ತಾನ್ ಸಾಬ್ ದರ್ಗಾದಲ್ಲಿ ಪೂಜೆಯನ್ನ ಮಾಡಿ ಭಾವೈಕ್ಯತೆಯನ್ನ ಮೆರೆಯಲಾಗಿದೆ. ವೈಭವದಿಂದ ಜರುಗಿದೆ ಬೆಂಗಳೂರಿನ ಕರಗ. ದ್ರೌಪದಮ್ಮನ ದರ್ಶನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಮಸ್ತಾನ್ ಸಾಬ್ ದರ್ಗಾದಲ್ಲಿ ಪೂಜೆಯನ್ನ ಕೂಡ ಮಾಡಿ ಭಾವೈಕ್ಯತೆ ಮೆರೆಯಲಾಯಿತು. ದಾರಿಯ ಉದ್ದಕ್ಕೂ ಗೋವಿಂದ ಗೋವಿಂದ ನಾಮ ಸ್ಮರಣೆಯನ್ನ ಮಾಡಲಾಯಿತು. ಧರ್ಮರಾಯ ಸ್ವಾಮಿ ದೇಗುಲದಿಂದ ಮೆರವಣಿಗೆ ಹೊರಟಿತ್ತು. ಇದನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. 16ನೇ ಬಾರಿಗೆ ಕರಗ ಹೊತ್ತಿದ್ದಾರೆ ಜ್ಞಾನೇಂದ್ರ ಸ್ವಾಮಿಯವರು. ಸತತವಾಗಿ ಬಹಳಷ್ಟು ವರ್ಷಗಳಿಂದಲೂ ಕೂಡ ಜ್ಞಾನೇಂದ್ರ ಅವರೇ ಕರಗವನ್ನ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. 2008ರಿಂದ ಕರಗವನ್ನ ಹೊರ್ತಾ ಇದ್ದಾರೆ ಜ್ಞಾನೇಂದ್ರ ಸ್ವಾಮಿಯವರು. ಹುಣ್ಣಿಮೆಯ ಬೆಳಕಿನಲ್ಲಿ ಕಂಗೊಳಿಸ್ತಾ ಇದೆ ಹೂವಿನ ಕರಗ. 25 ಪೇಟೆಗಳಲ್ಲಿ ಇವತ್ತು ದ್ರೌಪದಮ್ಮನ ಹೂವಿನ ಕರಗ ಇವತ್ತು ಸಾಗಿದೆ ನೋಡಿ. ಬಹಳಷ್ಟು ವಿಶಿಷ್ಟವಾದಂತಹ ಆಚರಣೆಯಾಗಿ ಬೆಂಗಳೂರಿನ ಕರಗವನ್ನು ಕೂಡ ತನ್ನದೇ ಆದಂತಹ ಒಂದು ಪರಂಪರೆಯನ್ನು ಕೂಡ ಅದು ಕಾಪಾಡಿಕೊಂಡು ಬರ್ತಾ ಇರುವಂಥದ್ದು. ಜೊತೆಗೆ ಬಹಳಷ್ಟು ವರ್ಷಗಳಿಂದ, ಅದರಲ್ಲೂ ಕೂಡ 2008ರಿಂದಲೂ ಕೂಡ ಜ್ಞಾನೇಂದ್ರ ಅವರೇ, ಅರ್ಚಕ ಜ್ಞಾನೇಂದ್ರ ಸ್ವಾಮಿ ಅವ್ರಿಗೆ ಏನಿದ್ದಾರೆ ಕರಗವನ್ನು ಹೊತ್ತು ಸಾಕ್ತಾರೆ. ಬಹಳಷ್ಟು ಪೇಟೆಗಳಲ್ಲಿ ಇವತ್ತು ಕರಗವನ್ನು ಹೊತ್ತು ಸಾಕಿದ್ರು. ಜೊತೆಗೆ ಬೆಂಗಳೂರಿನಾದ್ಯಂತ ಬಹಳಷ್ಟು ಎಲ್ಲೆಲ್ಲಿ ಕರಗ ಹೋಗಿತ್ತು ಅಲ್ಲೆಲ್ಲವೂ ಕೂಡ ದೀಪಗಳಿಂದ ಅಲಂಕಾರವನ್ನು ಮಾಡಿ, ಹೂವಿನಿಂದ ತಳಿರು ತೋರಣ, ಹಬ್ಬ ಅಂದರೆ ನಾವು ಯಾವ ರೀತಿಯಾಗಿ ತಳಿರು ತೋರಣ ಎಲ್ಲ ಹಾಕಿ ಲೈಟಿಂಗ್ಸನ್ನು ಇಟ್ಟಿರ್ತೀವೋ ಅದೇ ರೀತಿಯಾಗಿ, ಅಥವಾ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡಿರ್ತೀವೋ ಅದೇ ರೀತಿಯಾಗಿ ಬೆಂಗಳೂರು ಒಂದು ರೀತಿಯಾಗಿ ಫುಲ್ ಇವತ್ತು ಸಂಭ್ರಮದಲ್ಲಿತ್ತು. ರಾತ್ರಿ ಇಡೀ ಜನ ಈ ಒಂದು ಕರಗವನ್ನು ಕಣ್ತುಂಬಿಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ರಾತ್ರಿ ಇಡೀ ಎದ್ದಿದ್ರು. ಎಲ್ಲೆಲ್ಲಿ ಸಾಕ್ತಾ ಹೋಗ್ತಾ ಇತ್ತು ಮೆರವಣಿಗೆ, ಅಲ್ಲೆಲ್ಲ ಕಡೆಗೂ ಕೂಡ ಲಕ್ಷಾಂತರ ಭಕ್ತರು ಅದನ್ನು ಹಿಂಬಾಲಿಸಿ ಹೋಗ್ತಾ ಇದ್ರು. ಅಲ್ಲೆಲ್ಲ ಜನ ತುಂಬಿಕೊಳ್ತಾ ಇದ್ರು. ಈ ಬಾರಿ ಈ ಕಡೆಯಿಂದ ಹೋಗುತ್ತೆ ಕರಗ ಅಂಥೇಳಿ ಅದನ್ನು ನೋಡಬೇಕು ಅಂಥೇಳಿ ಬಹಳಷ್ಟು ಸಂಖ್ಯೆಯಲ್ಲಿ ಬೆಳಗಿನ ಜಾವದವರೆಗೂ ಕೂಡ ಎದ್ದಿದ್ರು. ಪೂಜಾರಿಗಳು, ಪ್ರಮುಖರ ಮನೆಗಳಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಕರಗ ಆಗಮನಕ್ಕೆ ದೇಗುಲ ಬಳಿಯಲ್ಲಿ ಕಾದು ಕುಳಿತಿದ್ದಾರೆ. ಈಗಾಗಲೇ ವೀರಕುಮಾರರು ಕರಗ ದೇಗುಲ ಪ್ರವೇಶ ಮಾಡ್ತಾ ಇದ್ದಂತೆ ಪೂಜೆ ಮಹಾಮಂಗಳಾರತಿಯನ್ನ ಮಾಡ್ತಾರೆ ನೋಡಿ. ನಿನ್ನೆಯಿಂದಲೂ ಕೂಡ ಪೂಜೆ ಪುನಸ್ಕಾರಗಳಾಗ್ತಾ ಇದೆ, ಕೈಂಕರ್ಯಗಳಾಗ್ತಾ ಇದೆ. ಜೊತೆಗೆ ಒಂದಷ್ಟು ವಿಧಿ ವಿಧಾನಗಳು ಕೂಡ ಇದೆ. ಈಗ ಬಂದಂತಹ ನಂತರ ಹೊರಡಬೇಕು ಅಂದಾಗ್ಲೂ ಕೂಡ, ಮೆರವಣಿಗೆಗೆ ಹೋಗುತ್ತೆ ಕರಗ ಅಂತಂದಾಗ್ಲೂ ಆಗ್ಲೂ ಕೂಡ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾರೆ. ನಂತರ ದೇವಸ್ಥಾನದ ಪ್ರವೇಶವನ್ನ ಮಾಡಿದಂತಹ ನಂತರವಾಗಿ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಬಂದು ಒಳಭಾಗಕ್ಕೆ ಬರುತ್ತಲ್ವಾ, ಸೊ ಕರಗ ಆ ಸಂದರ್ಭದಲ್ಲಿಯೂ ಕೂಡ ಪೂಜೆಯನ್ನು ಮಾಡಿ, ಕೈಂಕರ್ಯವನ್ನು ಮಾಡಿ, ಜೊತೆಗೆ ಇದು ಸುಲಭದ ಮಾತಲ್ಲ. ಕರಗವನ್ನು ಹೊತ್ತು ಸಾಕ್ತಾರಲ್ಲ ಜ್ಞಾನೇಂದ್ರ ಅವ್ರು ಏನಿದ್ದಾರೆ, ಅಥವಾ ಅರ್ಚಕರು ಯಾರೇ ಇರಬಹುದು, ಭಾಳಷ್ಟು ಮಡಿವಂತಿಕೆಯಿಂದ ಅವರು 9 ದಿನ ಏನು ಈ ಒಂದು ಬೆಂಗಳೂರು ಕರಗ ನಡೆಯುತ್ತೆ, ಸೊ ಅದರಲ್ಲೂ ಕೂಡ ಕೊನೆಯ ದಿನ ಬಹಳಷ್ಟು ವಿಶೇಷತೆಗಳಿಂದ, ವೈಶಿಷ್ಟ್ಯತೆಯಿಂದ ಮಹತ್ವವಾಗಿ ಕೂಡಿರುವಂತಹ ದಿನ ಆಗಿರುತ್ತೆ. ಜೊತೆಗೆ ಇವತ್ತಿನ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದರೆ ನಿನ್ನೆ ರಾತ್ರಿ ಏನು ಮೆರವಣಿಗೆ ಆಯಿತು, ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಜನ, ಜಾಸ್ತಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ. ಸಹಸ್ರಾರು, ಸಾವಿರ ಸಂಖ್ಯೆ ಅನ್ನೋದಕ್ಕಿಂತ ಲಕ್ಷಾಂತರ, ಅದರಲ್ಲೂ ಕೂಡ ಈ ಬಾರಿ ಸರಿಸುಮಾರು 20 ಲಕ್ಷ ಜನರು ಸೇರಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಜೊತೆಗೆ ಎಲ್ಲ ಕಡೆಯಲ್ಲೂ ಕೂಡ ಮೆರವಣಿಗೆ ಸಾಕ್ತಾ ಇರ್ತಾರಲ್ಲ ನೋಡಿ, ಎಷ್ಟು ಜನ ಇದ್ದಾರೆ ಅಂತ. ಅಲ್ಲೆಲ್ಲವೂ ಕೂಡ ಕುಣಿತವನ್ನು ಹಾಕ್ತಾ ಇರ್ತಾರೆ, ಗೋವಿಂದ ಗೋವಿಂದ ನಾಮಸ್ಮರಣೆಯನ್ನು ಮಾಡ್ತಾರೆ, ಫೋಟೋಗಳನ್ನು ತಗೊಳ್ತಾ ಇರ್ತಾರೆ, ವಿಡಿಯೋ ಮಾಡ್ತಾ ಇರ್ತಾರೆ, ಹೂಗಳನ್ನು ಹಾಕ್ತಾ ಇರ್ತಾರೆ, ಪುಷ್ಪಾರ್ಚನೆ ಮಾಡಲಾಗ್ತಾ ಇರುತ್ತೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಪ್ರಸಾದ್ ಅವರು. ಎಸ್ ನಾಗೇಂದ್ರ, ಈಗ ಪ್ರಸ್ತುತವಾಗಿ ದೇವಸ್ಥಾನದ ಮುಂಭಾಗದಲ್ಲಿ ಯಾವೆಲ್ಲ ಪೂಜಾ ಕೈಂಕರ್ಯಗಳ ಆಗ್ತಾ ಇದೆ, ಈಗಾಗಲೇ ಕರಗವನ್ನು ಹೊತ್ತು ಒಳಭಾಗವನ್ನು ಪ್ರವೇಶ ಮಾಡಿದ್ದಾರಾ, ಸೊ ಅಲ್ಲಿನ ಒಂದು ಕೈಂಕರ್ಯಗಳ ಬಗ್ಗೆ ಹೇಳೋದಾದರೆ, ಜೊತೆಗೆ ನಿನ್ನೆ ಮೆರವಣಿಗೆ ಎಲ್ಲೆಲ್ಲ ಸಾಗಿತ್ತು, ಅದರ ವಿಜೃಂಭಣೆ ಯಾವ ರೀತಿ ಆಗಿತ್ತು, ಕಂಪ್ಲೀಟ್ ಮಾಹಿತಿಯನ್ನು ಕೊಡೋದಾದರೆ. ಕುಸುಬ, ಬೆಂಗಳೂರು ಕರಗ ಅಂದ್ರೇ ಒಂದು ರೀತಿಯ ವಿಶೇಷತೆ. ಅದರಲ್ಲೂ ಐತಿಹಾಸಿಕ ಕರಗಕ್ಕೆ ಸುಮಾರು 1000 ವರ್ಷಗಳಿಗೂ ಅಧಿಕವಾದಂಥ ಇತಿಹಾಸ ಇರತಕ್ಕಂಥದ್ದು. ಈ 1000 ವರ್ಷಗಳಿಂದ ಕೂಡ ಇಲ್ಲಿ ಕರಗ ಮಹೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಭಕ್ತಾದಿಗಳು. ಅದರ ಜೊತೆಗೆ ಬೆಂಗಳೂರಿನ ಕರಗ ಈ ಬಾರಿ ಬಹಳಷ್ಟು ವಿಶೇಷತೆಯಿಂದ ಕೂಡಿರುತ್ತೆ. ಯಾಕೆ ಅಂತಂದ್ರೆ ಈ ಬಾರಿ ಅನೇಕ ರೀತಿಯಾದಂತಹ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಈಗಾಗಲೇ ನೀವು ದೇವಸ್ಥಾನದ ಆವರಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರಗ ಕೂಡ ಆಗಮಿಸಲಿದೆ. ಅದರ ಜೊತೆಗೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ
ಇರ್ಬೋದು, ಸುಮಾರು 100 ಜನ ವೀರಕುಮಾರರು ಕೂಡ ಇಲ್ಲಿ ಕುತ್ಕೊಂಡು ಕರಗದ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ದೇವಸ್ಥಾನದಲ್ಲಿ ಒಂದಷ್ಟು ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇದೆ. ಇನ್ನು ದ್ರೌಪದಮ್ಮನ ದರ್ಶನಕ್ಕಾಗಿ ಅನೇಕ ಜನ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಈಗ ಕರಗ ಬರೋದ್ರಿಂದ ಒಂದಷ್ಟು ಕಾಲ ಭಕ್ತಾದಿಗಳನ್ನ ಅಂದ್ರೆ ದೇವಾಲಯದ ಆವರಣದೊಳಗಡೆ ಬಿಡದಂಗೆ ಪೊಲೀಸ್ನವರು ತಡಿತಾ ಇದ್ದಾರೆ. ಇದಾದ ನಂತರ ಕರಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಾಲಯ ಪ್ರವೇಶ ಮಾಡುತ್ತೆ. ದೇವಾಲಯವನ್ನು ಪ್ರವೇಶ ಮಾಡಿದ ನಂತರ ಇಲ್ಲೊಂದಷ್ಟು ಪೂಜಾ ಕೈಂಕರ್ಯಗಳು ಕೂಡ ನಡೆಯುತ್ತವೆ. ಇನ್ನೊಂದಷ್ಟು ಪೂಜಾ ಕೈಂಕರ್ಯಗಳು ನಡೆದ ಮೇಲೆ ನಂತರ ಒಂದು ಮಹಾಮಂಗಳಾರತಿ ಕೂಡ ಆಗುತ್ತೆ. ಮಹಾಮಂಗಳಾರತಿ ಆದ ನಂತರ ಇಲ್ಲಿ ದೇವಸ್ಥಾನದಲ್ಲಿ ಮತ್ತಷ್ಟು ಪೂಜೆಗಳು ಮತ್ತು ಪ್ರಸಾದ ವಿನಿಯೋಗ ಕೂಡ ಇರುತ್ತೆ. ಅದಾದ ನಂತರ ಆ ಕರಗವನ್ನು ಹೊತ್ತು ಬಂದಿರ್ತಂಥ ಆ ಪೂಜಾರಿ ಜ್ಞಾನೇಂದ್ರ ಅವರಿಂದ ಒಂದಷ್ಟು ವಿಧಿವಿಧಾನಗಳನ್ನು ಕೂಡ ಇರ್ತದೆ. ಅದಾದ ನಂತರ ಭಕ್ತಾದಿಗಳಿಗೆ ಕೂಡ ದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಭಕ್ತಾದಿಗಳು ಇಲ್ಲಿ ತಮ್ಮ ಹರಕೆ ಮತ್ತು ಆ ಕೋರಿಕೆಗಳನ್ನು ತೀರಿಸಿಕೊಳ್ಳುವಂಥ ಒಂದು ಕೆಲಸ ಕೂಡ ಆಗುತ್ತೆ. ಅದಾದ ನಂತರ ಕರಗವನ್ನು ಹೊತ್ತು ಬಂದಂತಹ ಜ್ಞಾನೇಂದ್ರ ಅವರಿಂದ ಆಶೀರ್ವಾದ ಕೂಡ ಪಡಿತಾರೆ ಭಕ್ತಾದಿಗಳು. ಈಗ ನೀವು ಇಲ್ಲಿ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ಮಟ್ಟಕ್ಕೆ ಜನ ಇದ್ದಾರೆ ಅಂತಂದ್ರೆ ಲಕ್ಷಾಂತರ ಜನ ಈಗಾಗಲೇ ಇಲ್ಲಿ ಸೇರಿರ್ತಕ್ಕಂಥದ್ದು. ಕೊನೆಯ ಬಾರಿಗೆ ಅಂದ್ರೆ ಈಗ ಕರಗ ರಾತ್ರಿ ಇಡೀ ಈ ನಗರದ ಪ್ರಮುಖ ಬೀದಿಗಳಲ್ಲಿ ಆ ಪೇಟೆಗಳಲ್ಲಿ ಅಂದ್ರೆ ಕರಗ ಮಹೋತ್ಸವವನ್ನ ಅಂದ್ರೆ ಆ ಕರಗ ಒಂದು ಸುತ್ತಾಡಿಕೊಂಡು ಈಗ ದೇವಸ್ಥಾನದ ಆವರಣಕ್ಕೆ ಬರುವಂಥದ್ದು. ಈ ಬರುವಂಥ ಸಂದರ್ಭದಲ್ಲಿ ಕೂಡ ಕೊನೆಯ ಬಾರಿಗೆ ಕರಗವನ್ನ ಕಣ್ತುಂಬಿಸ್ಕೋಬೇಕು, ಆ ದೇವರನ್ನ ಕಣ್ತುಂಬಿಸ್ಕೋಬೇಕು ಅಂತ ಭಕ್ತಾದಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಪೊಲೀಸ್ನವರು ಈಗಾಗಲೇ ಕ್ಷಣಗಳಲ್ಲಿ ಅವರ ಉತ್ಸಾಹ ಯಾವ ರೀತಿ ಆಗಿದೆ, ಭಕ್ತಾದಿಗಳನ್ನ ಕೂಡ ಮಾತನಾಡಿಸುವ ಪ್ರಯತ್ನ. ಹೌದು ಕುಷ್ಮ, ಅದು ಒಂದು ಪ್ರಯತ್ನವನ್ನ ಕೂಡ ಮಾಡೋಣ. ಇವತ್ತು ಭಕ್ತಾದಿಗಳನ್ನು ಕೂಡ ಮಾತನಾಡಿಸೋಣ. ಇಲ್ಲಿರ್ತಕ್ಕಂಥ ಒಂದಷ್ಟು ಜನ ಭಕ್ತಾದಿಗಳನ್ನು ಕೂಡ ಮಾತಾಡಿಸೋಣ. ಮೇಡಮ್, ಕರಗದ ಬಗ್ಗೆ ನಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಈ ವರ್ಷದ ವಿಶೇಷತೆ ನಮಗೆ ಇರ್ತಕ್ಕಂಥ ಈ ಕರಗದ ಬಗ್ಗೆ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು 4 ವಂಶಗಳಿಂದ ಕರಗದ ಮಹೋತ್ಸವಕ್ಕೆ ಬರ್ತಾ ಇದ್ದೀವಿ. ಆದಿಶಕ್ತಿ ಇದು ಮಹಾಶಕ್ತಿನ ನಾವು ಇಲ್ಲಿ ನೋಡ್ಬೋದು. ಯಾವುದೇ ನಂಬಿಕೆ ಇರಲಿ, ಅದು 800-900 ವರ್ಷ ಹಿಂಗೆ ವಿಜೃಂಭಣೆಯಿಂದ ನಡೀತಾ ಇದೆ ಅಂದರೆ ಅದರಲ್ಲೇ ಗೊತ್ತಾಗುತ್ತೆ ನಮಗೆ ಅಲ್ಲಿ ಒಂದು ಶಕ್ತಿ ಇದೆ ಅಂತ. ಸೊ ಈ ಶಕ್ತಿ, ಈ ನಂಬಿಕೆ ಇರೋದ್ರಿಂದನೇ ಇಷ್ಟು ಜನ ಸೇರ್ತಾ ಇದ್ದಾರೆ. ಅದು ಇಷ್ಟು ವರ್ಷಗಳ ಕಾಲ ಉಳ್ಕೊಂಡು ಬರ್ತಾ ಇದೆ. ಸೊ ಆದಿಶಕ್ತಿಗೆ ಇದೇ ಥರ ಪ್ರತಿ ವರ್ಷನೂ ಇನ್ನೂ ಮುಂದೆ ಸಾಕಷ್ಟು ವರ್ಷಗಳು ಎಲ್ಲರೂ ಸೇವೆ ಸಲ್ಲಿಸಲಿ. ಜೈ ಮಹಾಮಾತೆ. ಈ ಬಾರಿ ಅಂದ್ರೆ ಸರ್ಕಾರದ ಕಡೆಯಿಂದ ಆಗ್ಬೋದು ಅಥವಾ ಆಡಳಿತದ ಮಂಡಳಿಯ ಕಡೆಯಿಂದ ಆಗ್ಬೋದು ಯಾವೆಲ್ಲ ರೀತಿಯ ತಯಾರಿಗಳಿತ್ತು ಈ ಬಾರಿ ಇಂದಿನ ಒಂದು ಕರಗಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿಯ ಕರಗಕ್ಕೆ ಹೋಲಿಸ್ಕೊಳ್ಳೋದಾದ್ರೆ ಯಾವ ರೀತಿಯ ವ್ಯತ್ಯಾಸವನ್ನು ನೋಡುತ್ತೀವಿ? ಇದು ಬರೀ ದೇವರು ಭಕ್ತರ ಇದು ಸಂಬಂಧ ಹೊರತು ಇದರಲ್ಲಿ ಯಾವುದೇ ಪಾಲಿಟಿಕ್ಸ್ ಆಗಲಿ ಬೇರೆ ಯಾವುದು ಇದು ಬರಲ್ಲ. ಭಕ್ತರು ದೇವ್ರನ್ನ ನೋಡಕ್ ಬರ್ತಾರೆ ಅಷ್ಟೇ. ಅದು ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಲೇಟ್ ಆಗಲಿ, ಭಕ್ತಿ ಇದ್ರೆ ಬಂದು ದೇವ್ರನ್ನ ನೋಡ್ಕೊಂಡು ಹೋಗ್ತಾರೆ. ಇದು ಇವರ ಒಂದು ಮಾತಾಗಿತ್ತು. ಏನು ಅಂತಂದ್ರೆ ಭಕ್ತರು ಮತ್ತು ದೇವರ ನಡುವೆ ಅಷ್ಟೇನೆ ಇಲ್ಲಿರ್ತಕ್ಕಂಥ ಬಾಂಧವ್ಯ. ಇಲ್ಲಿ ಯಾವುದೇ ರಾಜಕೀಯ ಕೂಡ ಇರೋದಿಲ್ಲ. ಯಾಕಂತಂದ್ರೆ ಆ ಭಕ್ತರನ್ನ ಕರೆಸ್ಕೊಳ್ಳುವಂಥದ್ದು, ಭಕ್ತರಿಂದ ಪೂಜೆ ಮಾಡಿಸ್ಕೊಳ್ಳುವಂಥದ್ದು ಆ ದೇವಿಗೆ ಇರ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ತಾ ಇದ್ರು. ಇವತ್ತಿನ ಈ ಕರಗ ವಿಶೇಷತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದ ಆವರಣಕ್ಕೆ ಕರಗ ಬರಲಿದೆ. ಬಂದ ನಂತರ ಇನ್ನೊಂದಷ್ಟು ಪೂಜಾ ಕೈಂಕರ್ಯಗಳು ಕೂಡ ನಡೆಯಲಿದೆ. ಡೀಟೇಲ್ಸ್